ಹೆಸರು ಶ್ರೇಯಾ ಅಂತ 18 ವರ್ಷ. ಇವಳ 2 ಕೈಗಳು ಆಕೆಯದ್ದಲ್ಲ, ಸತ್ತ ವ್ಯಕ್ತಿಯೊಬ್ಬನ ಕೈಗಳು. ಇದು ರಿಯಲ್ ಸ್ಟೋರಿ. ಸೆಪ್ಟೆಂಬರ್ 16, 2016ರಲ್ಲಿ ಭಯಂಕರವಾದಂತಹ ಒಂದು ಬಸ್ ಆಕ್ಸಿಡೆಂಟ್ ಆಗುತ್ತೆ. ಶ್ರೇಯಾಳ 2 ಕೈಗಳು ಕೂಡ ಡ್ಯಾಮೇಜ್ ಆಗೋಗುತ್ತೆ. ವಿಧಿ ಇಲ್ಲದೆ ಡಾಕ್ಟರು 2 ಕೈನು ಕಟ್ ಮಾಡ್ಬೇಕಾಗುತ್ತೆ. 1 ವರ್ಷ ಆದ್ಮೇಲೆ ಬೈಕ್ ಆಕ್ಸಿಡೆಂಟ್ ಅಲ್ಲಿ ಸಚಿನ್ ಅನ್ನೋ ವ್ಯಕ್ತಿ ಸತ್ ಹೋಗ್ತಾನೆ. ಆಗ ಆತನ 2 ಕೈಗಳನ್ನ ಡೊನೇಟ್ ಮಾಡ್ತಾರೆ ಅವ್ರ ಮನೆಯವರು. ಆಗ ಡಾಕ್ಟರ್ ಸುಬ್ರಹ್ಮಣ್ಯನ್ ಅಯ್ಯರ್ ಅವರ 20ಕ್ಕೂ ಹೆಚ್ಚು ವೈದ್ಯರ ತಂಡ ಸತತ 13 ಗಂಟೆಗಳ ಕಾಲ ಆಪರೇಷನ್ ಮಾಡಿ ಸತ್ತ ವ್ಯಕ್ತಿಯ 2 ಕೈಗಳನ್ನ ಈಕೆಗೆ ಕೈಕಸಿ ಮಾಡ್ತಾರೆ. ಶಾಕಿಂಗ್ ವಿಚಾರ ಏನು ಅಂತಂದ್ರೆ, ಆತ ಹುಡುಗ, ಅವರಿಬ್ರು ಬಣ್ಣನು ಕೂಡ ತುಂಬಾ ವ್ಯತ್ಯಾಸ ಇರುತ್ತೆ. ಕೈಕಸಿ ಅಂದರೆ ಆತನ ಕೈನ ಈಕೆಯ ಕೈಗಳಿಗೆ ಜೋಡಿಸ್ತಾರೆ. ಆಗ ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿ ವಿಚಿತ್ರವಾಗಿ ಕಾಣಿಸ್ತಾ ಇರುತ್ತೆ. ಆಶ್ಚರ್ಯ ಅಂದ್ರೆ ಸ್ವಲ್ಪ ದಿನದ ನಂತರ ಸ್ಕಿನ್ ಟೋನ್ ಎಲ್ಲ ಬದಲಾಗುತ್ತೆ. ಆಮೇಲೆ ಆಕೆಯ ಕೈಗೆ ಈ ಕೈಗಳು ಮ್ಯಾಚ್ ಕೂಡ ಆಗೋಗುತ್ತೆ. ಶ್ರೇಯಾಳ ಕೈಗಳಲ್ಲಿ ಆದಂತಹ ಬದಲಾವಣೆಯ ಬಗ್ಗೆ ಡಾಕ್ಟರ್ ಏನ್ ಹೇಳಿದ್ರು ಗೊತ್ತಾ? ಶ್ರೇಯಾಳ ಕೈಗಳು ಅಷ್ಟು ಬದಲಾವಣೆಯಾಗಿದ್ದು ಇದೊಂದು ಅಪರೂಪದಲ್ಲಿ ಅಪರೂಪ. ಇದಕ್ಕೆ ಸೈನ್ಸ್ ಹತ್ರನೂ ಪರ್ಫೆಕ್ಟ್ ಆದಂತಹ ಉತ್ತರ ಇಲ್ಲ. ಇದೇ ರೀತಿ ಕೈ ಕಳ್ಕೊಂಡವ್ರಿಗೆಲ್ಲ ಸತ್ತವರ ಕೈಗಳನ್ನ ಜೋಡಣೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.